ಹಾಯ್ ಫ್ರೆಂಡ್ಸ್, ನೆನ್ನೆಲ್ಲ ತಗೊಂಬಂದಾಯ್ತು. ಬೆಳಗ್ಗೆ ಲೇಟ್ ಆಗಿದ್ವಿ, ಬಿಸಿಲು ಬಂದ್ಮೇಲೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋಣ ಅಂತ ಮಾವಿನ ಸೊಪ್ಪೆಲ್ಲ ತಂದಿದ್ವಿ. ಮಾವಿನ ಸೊಪ್ಪೆಲ್ಲ ತೊಗೊಂಡ ಆಯ್ತು. ನಮ್ಮ ಅಣ್ಣ ಕುಮಾರಣ್ಣ ಅವ್ರಿಗೆ ಸ್ಟ್ರೋಕ್ ಆಗಿ ನಮ್ಮಲ್ಲೇ ಇದ್ದಾರೆ, ನಾವೇ ನೋಡ್ಕೊಳ್ಳೋದು. ಅವ್ರಿಗೆ ಎಣ್ಣೆ ಹಚ್ಚಿ ಮಸಾಜ್ ಆಯ್ತು. ಸ್ನಾನ ಮಾಡಿಸಿದ್ಮೇಲೆ ನಮ್ಮ ಮಗದಿರಾಗೆ ನಾನೇ ಎಣ್ಣೆ ಇದ್ದೆ, ಮಸಾಜ್ ಮಾಡಿದೆ. ಮಸಾಜ್ ಮಾಡಿ ಎಣ್ಣೆ ಒಳ್ಳೆ ಇದಾಕ್ಬಿಟ್ಟು ಒಳ್ಳೆಣ್ಣೆಗೆ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ಬಾಸ್ಗೆ, ಬಿಗ್ ಬಾಸ್ ನನ್ನ ಬಾಸ್ಗೆ ಎಣ್ಣೆ ಐತೆ. ಆಮೇಲೆ ಬಿಸಿಲಿಲ್ಲ ಅಂದಮೇಲೆ ಅವನು ನಾನು ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದಕ್ಕೆ ಅವನಿಲ್ಲ ಅಂತ ಹೇಳ್ದ. ಅದಕ್ಕೆ ನನಗೂ ಅವನೇ ಮೆಸೇಜ್ ಮಾಡ್ದ, ಸರಿ ವಾಪಸ್ ಮಾಡಪ್ಪ, ಒಟ್ಟಿಗೆ ಬಿಸಿಲಲ್ಲಿ ನಿಲ್ಲೋಣ ಅಂತ ಹೇಳಿ ಒಟ್ಟಿಗೆ ಮೆಸೇಜ್ ಮಾಡಿಕೊಂಡು ಮುಗಿಸಿದ್ವಿ. ಪೂಜೆ ಆಯಿತು. ಪೂಜೆ ಮುಗಿಸ್ಕೊಂಡು ಬೇವು ಬೆಲ್ಲ ತಿನ್ನ ಒಂದು ಪ್ರೋಗ್ರಾಮ್ ಇಟ್ಕೊಂಡ್ವಿ. ಎಲ್ಲ ರೆಡಿ ಮಾಡ್ಕೊಂಡ್ವಿ. ನಮ್ಮ ಅಕ್ಕ ಬೇರೆ ಫೋನ್ ಮಾಡಿದ್ಲು, ಏನ್ ಮಾಡ್ತಿದ್ರು ಅಂತ. ಪೂಜೆ ಆಯ್ತು ಅಕ್ಕ ಅಂತ ಅಂದೆ. ಸರಿ ಪೂಜೆ ಆಯ್ತಲ್ಲ, ಬಾ ಇನ್ನೇನು ಅಲ್ಲಿ ನಾನು ಇಲ್ಲೇ ಊಟ ಮಾಡುವಂತೆ, ಬಾ ಇಲ್ಲೇ ಊಟ ಮಾಡೋಣ, ಇಲ್ಲೇ ಒಟ್ಟಿಗೆ ಮಾಡೋಣ ಬಾ, ಅಲ್ಲಿ ಇಬ್ರು ನೀನೇನ್ ಅಡಿಗೆ ಮಾಡ್ತೀಯ, ದಿನ ಅಡಿಗೆ ಮಾಡಿ ಬೇಜಾರಿತ್ತು ಅಂತ ಹೇಳಿ ನಮ್ಮ ಅಕ್ಕ ಫೋನ್ ಮಾಡಿದ್ಲು. ಹಂಗಾಗಿ ನಾನು ನಮ್ಮ ದೊಡ್ಡಪ್ಪಂಗೆ ಎಳ್ಳು ಬೆಲ್ಲ ತಿನ್ಸಿ, ಮಣ್ಣಂಗೆ ದೊಡ್ಡಪ್ಪ ಅಂದ್ರೆ ಭುವನ್ಗೆ ದೊಡ್ಡಪ್ಪ, ಅವ್ರಿಗೆ ಎಳ್ಳು ಬೆಲ್ಲ ತಿನ್ಸಿ ನಾವಿಬ್ರು ತಿಂದು, ಎಳ್ಳು ಬೆಲ್ಲ ತಿಂದು ತಿಂಡಿ ಎಲ್ಲ ಮಾಡಿದೆ. ಉಪ್ಪಿಟ್ಟು ಎಲ್ಲ ಮಾಡಿ ದೊಡ್ಡಪ್ಪಂಗೆ ಎಲ್ಲ ಅರೇಂಜ್ ಮಾಡಿಕೊಟ್ಟು, ಊಟ ತಿನ್ನಿಗೆ ಅರೇಂಜ್ ಮಾಡಿಕೊಟ್ಟು ನಾವಿಬ್ರು ಎಳ್ಳು ಬೆಲ್ಲ ತಿಂದ್ವಿ. ಹೋದ ವರ್ಷನೂ ಇದೇ ಸೇಮ್ ವಿಡಿಯೋ ಮಾಡಿದ್ವಿ. ಹೋದ ವರ್ಷನೂ ಇಬ್ರೆ, ಈ ವರ್ಷನೂ ಇಬ್ರೆ ಸೆಲೆಬ್ರೇಟ್ ಮಾಡಿ ಇಬ್ರು ಬೇವು ಬೆಲ್ಲ ತಿಂದ್ವಿ. ನಮ್ಮ ಅಕ್ಕ ಮತ್ತೆ ಫೋನ್ ಮಾಡಿ ಹೇಳಿದ್ಲು, ಬೇಗ ಹೊರಟು ಬನ್ನಿ, ಮಳೆ ಬರೋ ಆಗಿದೆ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೊರಟ್ವಿ. ಅಂದಿವೆ ಇಬ್ರು ಸೇಮ್ ಡ್ರೆಸ್ಸು, ಸೇಮ್ ಗ್ಲಾಸು, ಸೇಮ್ ಶೂ, ಚಪ್ಪಲಿ, ಸೇಮ್ ಇದೆಲ್ಲ ಹಾಕೊಂಡು ಹೊರಟ್ವಿ. ಚೆನ್ನಾಗಿತ್ತು. ಈಗ ಆಲ್ಮೋಸ್ಟ್ ನಾವೆಲ್ಲ, ನಾನು ನನ್ನ ಮಗನೂ ಹಾಕೋದ್ ಸೇಮ್ ಅದೇ ತರ, ಇಬ್ರು ಒಂದೇ ತರ ಸ್ಪೆಷಲ್ ಡೇಸ್ಗೆಲ್ಲ. ಈಗಲೂ ತಗೊಳ್ಳೋದಾದ್ರೆ ಇಬ್ರು ಸೇಮ್ ಟಿ ಶರ್ಟ್ಸು, ಸೇಮ್ ಶರ್ಟ್ಸು, ಹಿಂಗೆ ಹಾಕೊಳ್ಳೋದು ಏನೋ ಒಂಥರ ಖುಷಿ ನನಗೆ. ಹಂಗಾಗಿ ತಗೊಂಡು ಹೊರಟ್ವಿ. ಚೆನ್ನಾಗಿತ್ತು. ಹೊರಟ್ಬಿಟ್ಟು 12 ಗಂಟೆಗೆಲ್ಲ ಹೊರಟ್ಬಿಟ್ವಿ. ಅಂದಿವೆ ಹೋದ್ವಿ. ನೋಡಿ ಹತ್ರ ಬಂದೇ ಬಿಟ್ವಿ. ಸಿದ್ದಾಪುರ, ಕುಶಾಲನಗರದಿಂದ ಸಿದ್ದಾಪುರದಿಂದ ಮಾರ್ಗೋಲ್ ಎಸ್ಟೇಟ್ ಅಂತ. ಮಾರ್ಗೋಲ್ ಎಸ್ಟೇಟ್ ತುಂಬಾ ಚೆನ್ನಾಗಿದೆ ಜಾಗ. ಅಲ್ಲಿ ಹೋಗಿ ಅಂದ್ರೆ ನಮಗೆ ಖುಷಿ. ಅಲ್ಲಿ ಹೋದ್ರೆ ಟೌನ್ ಲಿಮಿಟೇ ಇಲ್ಲ, ನೆಟ್ವರ್ಕ್ ಇಲ್ಲ, ಎಂತ ಇಲ್ಲ. ಫೋನ್ ಸೈಡ್ಗೆ ಎಸ್ಬಿಟ್ಟು ಕುತ್ಕೊಳ್ಳೋದಷ್ಟೇ. ತುಂಬಾ ಸಖತ್ತಾಗಿದೆ ನೋಡಿ. ಒಂದು ವಾಟರ್ ಫಾಲ್ಸ್ ಬೇರೆ ಇದೆ ಅಲ್ಲೇ ಮನೆ ಹತ್ರನೇ. ತುಂಬಾ ಚೆನ್ನಾಗಿದೆ ಜಾಗ. ವಾಟರ್ ಫಾಲ್ಸ್ ಸೂಪರ್ ಆಗಿದೆ. ಮಳೆ ಬಂದಾಗಂತೂ ತುಂಬಾ ಚೆನ್ನಾಗಿರುತ್ತೆ ಮಾರ್ಕೋಲ್ ಎಸ್ಟೇಟ್. ಅಕ್ಕನ ಮನೆ ಹೋಗೋದಂದ್ರೆ ಖುಷಿ. ಅಕ್ಕನ ಮನೆ ಹೋಗೋದಂದ್ರೆ, ಯಾಕಂದ್ರೆ ನೆಟ್ವರ್ಕ್ ಏನಿಲ್ಲ, ಔಟರ್ಸ್ ಯಾರು ಕಾಂಟ್ಯಾಕ್ಟ್ಸ್ ಇರಲ್ಲ, ನೆಮ್ಮದಿ, ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಒಳ್ಳೆ ಇದು ಏನಂದ್ರೆ ಒಂದು ಸೂಪರ್ ವೆದರು. ಆ ವೆದರ್ ಒಂದು ಟೌನ್ ಲಿಮಿಟ್ ಅಲ್ಲಿ ಏನು ಇರಲ್ಲ, ಸಖತ್ತಾಗಿ ಇರುತ್ತೆ. ಮೊದಲು ಹೋದ್ರೆ ನಮಗೆ ಖುಷಿ. ನೋಡಿ ಬಂತು ಅಕ್ಕನ ಮನೆ ಇದೆ. ನಮ್ಮ ಅಕ್ಕ ಅವರು, ನಮ್ಮ ಬಾವ ಅವರು ಕೆಲಸ ಮಾಡೋದು ಟಾಟಾ ಕಾಫಿದು ಮಾರ್ಗೋಲ್ ಎಸ್ಟೇಟ್. ನಮ್ಮ ಅಕ್ಕ ವೆಲ್ಕಮ್ ಮಾಡಕ್ ರೆಡಿ ಇದ್ದಾರೆ. ಅಕ್ಕನ ಮಗಳು ನಿಖಿತಾ ಅಂತ, ತುಂಬಾ ಕ್ಲೋಸ್ ಅವನಿಗೆ. ಇನ್ನು ಅವನು ಹೋದಲ್ಲಿ ಎದ್ದಿದ್ದಾಗೆಲ್ಲ ಊಟ ತಿಂಡಿ ಎಲ್ಲ ತಿನ್ಸೋದಲ್ಲ ಅವಳೇ. ಸಖತ್ತಾಗಿ ಟ್ರೀಟ್ ಮಾಡ್ತಾಳೆ. ಅವನಿಗೂ ಅವಳಂದ್ರೆ ತುಂಬಾ ಇಷ್ಟ. ಅವಳು ಚೈಲ್ಡ್ಹುಡ್ ಅಲ್ಲಿ ನಮ್ಮಲ್ಲೇ ಇದ್ದಿದ್ದು. ಹಂಗಾಗಿ ತುಂಬಾ ಕ್ಲೋಸ್ ಅವ್ರಿಬ್ರು. ಇಬ್ರಿಗೊಬ್ರು ಬಿಟ್ಕೊಡಲ್ಲ. ಅಕ್ಕ ತಮ್ಮನ್ ತರ, ಒಳ ಹುಟ್ಟಿದವರು ಇರಲ್ಲ, ಆ ತರ ಇರ್ತಾರೆ ಇಬ್ರು. ತುಂಬಾ ಇದು. ಅಲ್ಲಿಗೆ ಹೋಗ್ಬಿಟ್ಟೆ ನನ್ ಮಗಂಗೆ 2 ಕೋಡ್ ಬೇರೆ ಬಂದ್ಬಿಡುತ್ತೆ. 2 ಕೋಡು ಬಾಲ ಎಲ್ಲ ಬಂದ್ಬಿಡುತ್ತೆ. ಹೋಗ್ಲಿ ಅನ್ಕೊಂಡ್ ಬಿಟ್ಬಿಡ್ತೀನಿ. ತುಂಬಾ ಎಂಜಾಯ್ ಮಾಡ್ತಾನೆ. ಹೋದ್ರೆ ಒಂದು ಖುಷಿ ಅವನಿಗೆ, ಅವ್ನ ಮನೆ ಹೋದಂಗ ಆಗುತ್ತೆ. ನಮ್ಮ ಅಕ್ಕನು ತುಂಬಾ ಇಷ್ಟ ಪಡ್ತಾರೆ ಅವನ್ನ. ಚೆನ್ನಾಗಿತ್ತು, ಒಳ್ಳೆ ಎಂಜಾಯ್ ಮಾಡಿದ್ವಿ. ಸಖತ್ತಾಗಿತ್ತು ಮಾತ್ರ, ಸೂಪರ್.